ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಕಲಾ ಪಾರ್ಥಸಾರಥಿ ಅಂತ. ನೀವೆಲ್ಲಿರೋದಮ್ಮ? ನಾವಿಲ್ಲೇ ವಿದ್ಯಾಪೀಠ ಸರ್ಕಲ್. ವಿದ್ಯಾಪೀಠ ಸರ್ಕಲ್. ಓಕೆ ಅಮ್ಮ, ಇವಾಗ ನಿಮ್ಮ ಮನೆಗೆ ಜೇಡ್ ಆಲ್ಕಲೈನ್ ಅಯನೈಸರ್ ವಾಟರ್ ಡಿವೈಸ್ ಬೇಕು ಅಂತ ಹೇಳಿ ತೊಗೊಂಡಿದ್ದೀರಾ ಅಲ್ವಾ? ಯಾಕಾಗಿ ನಿಮ್ಮ ಮನೆಗೆ ವಾಟರ್ ಬೇಕು ಅಂತ ಹೇಳಿ ತೊಗೊಂಡ್ರಿಮ್ಮ? ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಬಾಡಿ ಪೇಯ್ನ್ ಇತ್ತು ಮುಂಚೆ. 9 ವರ್ಷಕ್ಕೆ ಮುಂಚೆ ನಾವು ಜೇಡ್ ಮ್ಯಾಟನ್ನು ತೊಗೊಂಡಿದ್ವಿ. ಬಾಡಿ ಪೇಯ್ನ್ ತುಂಬ ಇತ್ತು, ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಎದೆ ಉರಿ, ಸಂಕಟ, ಲಿವರ್ ಪ್ರಾಬ್ಲಮ್ಮೂ ಇತ್ತು ಸ್ವಲ್ಪ. ಮತ್ತು ನನಗೆ ಇನ್ಫ್ಲಮೇಷನ್ ಇತ್ತು. ನನ್ನ ಮಗನಿಗೆ ರನ್ನಿಂಗ್ ನೋಸು, ಎನಿ ಟೈಮ್ ರನ್ನಿಂಗ್ ನೋಸ್ ಇರೋದ್ರಿಂದ ಅವನಿಗೆ ಆವಾಗಲೇ ನಾವು ವಾಟ್ರ್ ತೊಗೋಬೇಕು ಅಂತ ಇದ್ವಿ. ವಾಟ್ರ್ ಫಿಲ್ಟ್ರು ದುಡ್ಡಿನ ಕಮ್ಮಿ ಇದ್ದಿದ್ದ ಕಾರಣ ನಾವು ತೊಗೊಳಕ್ಕಾಗಲಿಲ್ಲ. ಈಗ ನಾವು ಅಟ್ ಎನಿ ಕಾಸ್ಟ್ ತೊಗೊಳ್ಳೇಬೇಕು. ಇವಾಗಿನ ಪದಾರ್ಥದಲ್ಲಿ ನಮಗೆ ಕೆಮಿಕಲ್ ಮಿಕ್ಸ್ ಇರೋದ್ರಿಂದ ನಮಗೆ ಮಿನರಲ್ಸ್ ಎಲ್ಲ ಏನೂ ಸಿಗ್ತಾ ಇಲ್ಲ. ಕ್ಯಾಲ್ಶಿಯಮ್ ಆಗಲಿ, ವಿಟಮಿನ್ ಆಗಲಿ, ಮತ್ತು ಹೆಂಗಸರಿಗೆ ಮುಟ್ಟಿನ ಪ್ರಾಬ್ಲಮ್ ಆಗಲಿ, ಮತ್ತು ವೈಟ್ ಡಿಸ್ಚಾರ್ಜು ಆ ಥರ ಎಲ್ಲ ನಮ್ಮ ಮಕ್ಕಳಿಗೆ ಸ್ವಲ್ಪ ಇತ್ತು. ಅದಕ್ಕೋಸ್ಕರ ಇದು ತೊಗೊಂಡ್ರೆ ಮೇಲಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ತೊಗೊಂಡಿದ್ದೀವಿ. ತೊಗೊಂಡ್ಮೇಲೆ ನಮಗೆ ಅಡುಗೆಲೂ ಅಷ್ಟೇ ರುಚಿ ತುಂಬ ಚೆನ್ನಾಗಿದೆ, ಮತ್ತು ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಕ್ಕಿರೋದ್ರಿಂದ ನಮಗೆ ಪ್ರಾಬ್ಲಮ್ಸ್ ಸಹ ಗುಣ ಆಗಿದೆ. ಇವಾಗ ಅಪ್ಪ ಅವ್ರ ಪ್ರಾಬ್ಲಮ್ಮು, ನಿಮ್ಮ ಮಗ ಅವ್ರಿಗೆ ಇದ್ದಿದ್ದ ಪ್ರಾಬ್ಲಮ್ಮು, ನಿಮ್ಮ ಪ್ರಾಬ್ಲಮ್ಮು ಇವಾಗ ಯಾವ ಥರ ಇದೆ ಅಮ್ಮ? ಕ್ರಮೇಣ ನನ್ನ ಮಗನಿಗೂ ಕಮ್ಮಿ ಆಗ್ತಾ ಇದೆ, ನಮಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಅವರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗಿದೆ. ಎಷ್ಟು ದಿನ ಆಯಿತು ವಾಟರ್ ಡಿವೈಸ್ ತೊಗೊಂಡು? ನಾವು ತೊಗೊಂಡು 3 ತಿಂಗಳಾಯ್ತಮ್ಮ. 3 ತಿಂಗಳಾಯಿತು. ಈಗ ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಪೀರಿಯಡ್ಸ್ ಪ್ರಾಬ್ಲಮ್ ಅದೆಲ್ಲ ಹೇಳಿದ್ರಿ ಅಲ್ವಾ? ಇವಾಗ ಯಾವ ಥರ ಇದೆ? ಇವಾಗ ಪೀರಿಯಡ್ಸ್ ಪ್ರಾಬ್ಲಮ್ ಅಂತಲ್ಲ, ವೈಟ್ ಡಿಸ್ಚಾರ್ಜ್ ಇತ್ತು ಅವಳಿಗೆ. ಸ್ವಲ್ಪ ಇತ್ತು, ನೀರು ಕುಡಿದ್ಮೇಲೆ ಮತ್ತು ವಾಶ್ ಮಾಡ್ಕೊಂಡ್ಮೇಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಇವಾಗ ನೀವು ಅಡುಗೆಗೆಲ್ಲ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ತಿದ್ದೀರಲ್ವಾ? ಯಾವ ನೀರು ಯೂಸ್ ಮಾಡ್ತಾ ಇದ್ದೀರಾ ನೀವು? ನಾವು ಇವಾಗ ಯೂಸ್ ಮಾಡ್ತಾ ಇರೋದು ಆಲ್ಕಲೈನ್ ಜೇಡ್ ವಾಟರು. ಜೇಡ್ ವಾಟರ್ ಯೂಸ್ ಮಾಡ್ತಿದ್ದೀರಾ? ಯಾವ ಲೆವೆಲ್ ಎಲ್ಲಾನು ಯೂಸ್ ಮಾಡ್ತಾ ಇದ್ದೀರಾ? ನಾವು ಅವ್ರು ಹೇಳಿರೋ ಪ್ರಕಾರ ಫಸ್ಟು 1 ಮಂತು 1 ಗ್ಲಾಸ್ ಮಾರ್ನಿಂಗು, 1 ಗ್ಲಾಸ್ ನೈಟು ತೊಗೊಳ್ಳಿ ಅಂತ ಹೇಳಿದರು. ನಾರ್ಮಲಾಗಿ 2 ಲೆವೆಲ್ಲು ತೊಗೊಳ್ಳೋದು, 3 ಲೆವೆಲ್ಲು ಅಡುಗೆಗೆ, 4 ಲೆವೆಲ್ಲು ನಮಗೆ ವಾಷಿಂಗು, ವೆಜಿಟೇಬಲ್ಸು, ರೈಸು ಇದೆಲ್ಲ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ವಿ. ಇಷ್ಟೆಲ್ಲನೂ ಯೂಸ್ ಮಾಡ್ಕೊತಾ ಇದ್ದೀರಾ. ಇವಾಗ ನಿಮಗೆ 9 ವರ್ಷದಿಂದನೂ ಕೂಡ ಮ್ಯಾಟ್ ತೊಗೊಂಡಿದ್ರಿ ಅಲ್ವಾ? ಮ್ಯಾಟ್ ಏನಾದರೂ ಸರ್ವಿಸ್ ಬಂದಿತ್ತಾ? ಇಲ್ಲ, ಮ್ಯಾಟ್ ಯಾವತ್ತೂ ಸರ್ವಿಸ್ ಬಂದಿಲ್ಲ. ಇವಾಗ ನಿಮ್ಗೆ ಯಾವ ಥರ ಫೀಲ್ ಆಗ್ತಿದೆ ನೀವು ವಾಟರ್ ಡಿವೈಸ್ ತೊಗೊಂಡಿರೋ ಅಂಥದ್ದು? ತುಂಬ ಖುಷಿ ಇದೆ, ಮತ್ತು ಮನೇಲಿ ಎಲ್ರಿಗೂ ಆರೋಗ್ಯ ಸಿಗಬೇಕು ಅಂತ ನಾವು ತೊಗೊಂಡಿರೋದ್ರಿಂದ ಆರೋಗ್ಯ ನಮಗೆ ಚಿನ್ನ ಬೆಳ್ಳಿ ಎಲ್ಲದಕ್ಕಿಂತ ಮುಖ್ಯ ನಮಗೆ ವಾಟರ್ ಡಿವೈಸ್ ಅಂದ್ಕೊಂಡು ನಾವು ತೊಗೊಂಡಿರೋದು. ಯಾವ ಪ್ಲೇಟ್ಸ್ ತೊಗೊಂಡಿದ್ದೀರಾ ಅಂತ? 9 ಪ್ಲೇಟ್ಸ್ ತೊಗೊಂಡಿದ್ದೀವಿ. ಇವಾಗ 5 ಪ್ಲೇಟ್ಗಿಂತನೂ 9 ಪ್ಲೇಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ. 9 ಪ್ಲೇಟೇ ಬೇಕು ಅಂತ ಯಾಕೆ ತೊಗೊಂಡು? ಯಾಕೆ ಅಂದರೆ 5 ಪ್ಲೇಟಲ್ಲಿ 1 ಡೇ ಮಾತ್ರ ಅದಕ್ಕೆ ಮಿನರಲ್ಸ್ ಕೆಪಾಸಿಟಿ ಅಂತ ಹೇಳಿದರು. 9 ಪ್ಲೇಟ್ಸ್ ತೊಗೊಂಡಾಗ ನಾವು 1.5 ದಿವಸ 2 ದಿವಸ ಯೂಸ್ ಮಾಡ್ಬೋದು. ಅದೇಮ್ಮ, ಯಾಕೆ ನಿಮಗೆ 9 ಪ್ಲೇಟೇ ಬೇಕು ಅಂತ ಹೇಳಿದ್ರಿ? ಅದೇ ಅವರು ನಿಮ್ಮ ಸರಾಕೆರಲ್ಲಿ ಹೇಳಿದ ಪ್ರಕಾರ 1.5 ದಿವಸ 2 ದಿವಸ ನಾವು ಇದು ನೀರನ್ನು ಸ್ಟೋರ್ ಮಾಡಿ ನಾವು ಯೂಸ್ ಮಾಡ್ಬೋದು ಅಂತ ನಾವು 9 ಪ್ಲೇಟ್ಸ್ ತೊಗೊಂಡಿದ್ವಿ. ಓಕೆ, ಥ್ಯಾಂಕ್ ಯು.